ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಆಸೆ ಸಂಚಿಕೆಯಲ್ಲಿ ರಂಗನಾಥ್ ಅವರು ಆಸ್ತಿ ಭಾಗ ಮಾಡಬೇಕು ಅಂತ ಹೇಳಿ ಲಾಯರ್ನ ಕರೆಸಿದ್ದಾರೆ. ಜೊತೆಗೆ ಕೇಶವನು ಬಂದಿರ್ತಾರೆ. ಆದರೆ ಸೂರ್ಯ ಮತ್ತು ರವಿಗೆ ಆಸ್ತಿ ಭಾಗ ಮಾಡೋದು ಇಷ್ಟ ಇರೋದಿಲ್ಲ. ಮನೋಜನ ಒತ್ತಾಯಕ್ಕೆ ಎಲ್ಲರೂ ಒಪ್ಕೋಬೇಕು ಅಂತ ರಂಗನಾಥ ನಾನು ಆಸ್ತಿ ಭಾಗ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ನಾವು ಆಸ್ತಿ ಭಾಗ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ಮನೋಜ ಇದ್ದವನು, ನೀವು ಆಸ್ತಿ ಕೊಡದೆ ಹೋದರೆ ಪರವಾಗಿಲ್ಲ, ಆದರೆ ನಾಳೆ ದಿವಸ ನಾನು ಕೋರ್ಟಿಗೆ ಹೋಗಿ ಆಸ್ತಿನ ಭಾಗ ಮಾಡಬೇಕು ಅಂತ ಕೋರ್ಟಲ್ಲಿ ಕೇಸ್ ಹಾಕಿದರೆ ನೀವು ಯಾರು ನನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂದ ತಕ್ಷಣವೇ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ. ಮನೋಜನ್ನು ತುಂಬ ಹೊಡೆದು ಬಿಡ್ತಾನೆ. ಆ ಕಡೆ ಕೆರಳಗೆ ಬೀಳಿಸೆಲ್ಲ ಹೊಡೆದು ಬಿಡ್ತಾನೆ. ಆದರೆ ರಂಗನಾಥ್ ಇದ್ದವರು ಸೂರ್ಯನ ತಡೀತಾರೆ. ಎಷ್ಟು ಹೇಳಿದರೂ ಕೇಳ್ತಾ ಇರೋದಿಲ್ಲ. ರಂಗನಾಥ್ ಹೇಳಿದ ಮೇಲೆ ರಂಗನಾಥನಿಗೆ ತುಂಬ ಬೇಜಾರಾಗುತ್ತೆ. ಮಕ್ಕಳು ತನ್ನ ಎದುರಿಗೆ ಹೊಡೆದಾಡೋದನ್ನು ನೋಡಿ ಕೇಶವ ಇದ್ದವನು, ಏನಪ್ಪ ಸೂರ್ಯ ನೀನು ಈ ಥರನ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್ ಇದ್ದವರು, ಮನೇಲಿ ಎಲ್ಲರೂ ಒಪ್ಪಿದರೆ ಮಾತ್ರ ಆಸ್ತಿ ಭಾಗ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ನಿಮ್ಮ ಮನೇಲಿ ತುಂಬ ಸಮಸ್ಯೆಗಳಿದ್ದಾವೆ, ಮೊದಲು ಅದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಕೇಶವ ಇದ್ದವನು, ಏನಪ್ಪ ಸೂರ್ಯ ನಿನಗೂ ತಿಳಿಯೋದಿಲ್ಲ, ರಂಗನಾಥ್ ಈ ಮನೆ ಬೆಳೆಯೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ನಿಮಗೆ ಯಾವುದಾದ್ರು ಅರ್ಥನೇ ಆಗ್ತಾ ಇಲ್ಲ. ಅವನ ಎದುರಿಗೆ ಇಷ್ಟು ದೊಡ್ಡ ಮಕ್ಕಳಾಗಿ ನೀವು ಅವನ ಎದುರಿಗೆ ಹೊಡೆದಾಡ್ತಾ ಇರೋದು ನೋಡಿ ಅವನಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಕೇಶವ ಹೇಳಿದ ತಕ್ಷಣವೇ ಸೂರ್ಯ ಇದ್ದವನು, ಅಲ್ಲ ಅಂಕಲ್, ನೀವು ಕೂಡ ಮನೋಜನಿಗೆ ಸಪೋರ್ಟ್ ಮಾಡ್ತೀರಾ, ಅವನು ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ವಾ ನಿಮಗೆ ಅಂತ ಕೇಳಿದ ತಕ್ಷಣ ಕೇಶವ ಇದ್ದವರು, ಅವನೇನಾದರೂ ಮಾಡಲಪ್ಪ, ಆದರೆ ನಿನ್ನ ತಂದೆ ಎದುರಿಗೆ ನೀವು ಇಷ್ಟು ದೊಡ್ಡ ಮಕ್ಕಳಾಗಿ ಹೊಡೆದಾಡೋದು ಅವನ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ ಯೋಚನೆ ಮಾಡಿ ಅಂತ ಹೇಳಿದ ತಕ್ಷಣವೇ ನಿನ್ನಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಸೂರ್ಯ ಅಂತ ಕೇಶವ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಕೇಶವ ಲಾಯರ್ನ ಕರ್ಕೊಂಡು ಹೋಗ್ತಾನೆ. ಮೊದಲು ನಿಮ್ಮ ಮನೆ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳಿ, ಆಮೇಲೆ ನನ್ನ ಕರೆಸಿ ಅಂತ ಲಾಯರ್ ಹೇಳಿ ಹೊರಟೋಗ್ತಾರೆ. ಅಷ್ಟರ ಮೇಲೆ ಬೆಳಗಾಗುತ್ತೆ. ಬೆಳಗಾಗಿದ್ಮೇಲೆ ಶಾಂತಿಗೆ ಮತ್ತು ಸೂರ್ಯನಿಗೆ ಮೀನಾ ಕಾಫಿ ತಂದು ಕೊಡ್ತಾಳೆ. ಕಾಫಿ ಕೊಟ್ಟ ತಕ್ಷಣವೇ ಸೂರ್ಯ ಮತ್ತು ರವಿ, ಶ್ರುತಿ ಎಲ್ಲ ಕಾಫಿ ಕುಡಿತಾ ಇರ್ತಾರೆ. ನಿಮ್ಮಪ್ಪ ಎಲ್ಲಿ ಕಾಣ್ತಾ ಇಲ್ಲ ಅಂತ ಕೇಳಿದ ತಕ್ಷಣವೇ ವಾಕಿಂಗಿಗೆ ಹೋಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಮೀನಾ, ನಾನು ನೋಡೇ ಇಲ್ಲ ಮಾವನ್ನ ಅಂತ ಹೇಳಿದ ತಕ್ಷಣವೇ ಮತ್ತು ಮನೋಜ ಮತ್ತು ರೋಹಿಣಿ ಕೂಡ ಬರ್ತಾರೆ. ಅಪ್ಪ ಎಲ್ಲಿ ಕಾಣ್ತಾ ಇಲ್ಲ ಅಂದ ತಕ್ಷಣ ಇಲ್ಲೇ ಹೋಗಿರ್ತಾರೆ ಹೊರಗೆ ಅಂತ ಹೇಳಿದ ತಕ್ಷಣ ಅಲ್ಲೆಲ್ಲಿ ಇಲ್ಲ ಅಂತ ಹೇಳಿ ನನಗೆ ದುಡ್ಡು ಕೊಡಬೇಕಾಗುತ್ತೆ ಅಂತಲೇ ಹೋಗಿದ್ದಾರೆ ಅಂತ ಮನೋಜ್ ಹೇಳಿದ ತಕ್ಷಣ ಮತ್ತೆ ಸೂರ್ಯನಿಗೆ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣವೇ ಹೊಡೆಯೋಕೆ ಅಂತ ಹೋಗ್ತಾನೆ. ಶಾಂತಿ ಇದ್ದವಳು, ನೀವು ಹೀಗೆ ಜಗಳ ಆಡಿನೇ ನನ್ನ ಗಂಡನ ಮನೆಯಿಂದ ಹೊರ ಕಳಿಸಿರೋದು, ನನ್ನ ಗಂಡ ಮನೆಗೆ ಬರಲಿಲ್ಲ ಅಂದರೆ ನಾನು ಈ ಮನೆಯಲ್ಲಿರೋದಿಲ್ಲ, ನಿಮ್ಮ ಪಾಲಿಗೆ ತಂದೆನೂ ಇಲ್ಲ ತಾಯಿನೂ ಇಲ್ಲ ಅನ್ನೋ ಹಾಗಾಗುತ್ತೆ ಅಂತ ಹೇಳಿದ ತಕ್ಷಣವೇ ಸೂರ್ಯ ಇದ್ದವನು, ಸಕ್ಕರೆ ಆ ಥರ ಎಲ್ಲ ಮಾತಾಡಬೇಡ, ಅಪ್ಪನಿಗೇನು ಆಗಿರೋದಿಲ್ಲ, ಇಲ್ಲೇ ವಾಕಿಂಗಿಗೆ ಹೋಗಿರ್ತಾರೆ ಬರ್ತಾರೆ ಅಂತ ಹೇಳಿದ್ದಾಳೆ. ಆಮೇಲೆ ಮೀನಾ ಇದ್ದವಳು ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ, ದೇವರೇ ನಮ್ಮ ಮಾವ ವಾಕಿಂಗಿಗೆ ಹೋಗೇ ಇರೋ ಹಾಗಿರಲಿ ಅಂತ. ತಕ್ಷಣ ಒಂದು ಚೀಟಿ ಇರುತ್ತೆ, ಅಲ್ಲಿ ಕಾಣ್ತಾಳೆ, ನಿಮ್ಮೆಲ್ಲರಿಂದನೂ ನಾನು ದೂರ ಹೋಗ್ತೀನಿ, ನನಗೆ ಮನಸ್ಸಿಗೆ ಬೇಕಾದಾಗ ನಾನು ಮನೆಗೆ ಬರ್ತೀನಿ ಅಂತ ರಂಗನಾಥ್ ಲೆಟ್ರ್ ಬರೆದಿಟ್ಟು ಹೋಗಿರ್ತಾರೆ. ಎಲ್ರಿಗೂ ತುಂಬ ಶಾಕ್ ಆಗುತ್ತೆ. ಶಾಕ್ ಆದ ತಕ್ಷಣವೇ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಮನೋಜ ಮತ್ತು ರೋಹಿಣಿಯವರು ರೂಮಲ್ಲಿ, ರೋಹಿಣಿ ನೀನು ಮಾಡಿದ ತಪ್ಪು, ನೀನು ಅವ್ರನ್ನ ಕರ್ಕೊಂಬರಲಿಲ್ಲ ಅಂದಿದ್ದರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ನಾನು ಈಗೇನು ಮಾಡಿ ಕಟ್ಟಲಿ ದುಡ್ಡನ್ನು ಅಂತ ಮನೋಜ ಹೇಳ್ತಾ ಇರಬೇಕಾದ್ರೆ ಅವರು ಕೊಡ್ತಾಯಿದ್ರು ಆರ್ಡರ್ನ, ಆದರೆ ನೀವು ಮಾತಾಡಿರೋ ಮಾತಿಂದ ಅವ್ರಿಗೆ ಕೋಪ ಬಂದು ಆರ್ಡರ್ ತಪ್ಪೋಯ್ತು ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ ಹೇಳಿದ್ಲು ನೀನು ಸರಿ ಇಲ್ಲ, ನಿನ್ನ ಕಾಲುಗುಣ ಸರಿ ಇಲ್ಲ ಅಂತ, ಹಾಗೆ ಆಯಿತು ಅಂತ ಹೇಳ್ತಾನೆ. ರೋಹಿಣಿಗೆ ಶಾಕ್ ಆಗುತ್ತೆ. ಹಾಗೆ ಮನೋಜ್, ನಿಮಗೆ ಮಾವ ಇಲ್ಲ ಅಂತ ಒಂದು ಚೂರು ಕಾಳಜಿ ಇಲ್ವಲ್ಲ, ನಿಮಗೆ ಈಗಲೂ ದುಡ್ಡು ಹಣ ಬಿಸ್ನೆಸ್ ಅಂತ ಹೇಳ್ತಾಳೆ. ನನಗೆ ಯಾರು ಮುಖ್ಯ ಅಲ್ಲ, ನನಗೆ ದುಡ್ಡು ಒಂದೇ ಮುಖ್ಯ ಅಂತ ಮನೋಜ್ ಹೇಳ್ತಾನೆ. ಆ ತಕ್ಷಣವೇ ಅಪ್ಪ ಬೇಕು ಅಂತ ಹೋಗಿಲ್ಲ, ಅವರೇನು ಸಣ್ಣ ಮಗು ಅಲ್ಲ, ನನಗೆ ದುಡ್ಡು ಕೊಡಬೇಕಾಗುತ್ತೋ ಅಂತಲೇ ಹೋಗಿದ್ದಾರೆ ಅಂತ ಹೇಳ್ತಾನೆ ಮನೋಜನ ವರ್ತನೆ ಮಿತಿ ಮೀರಿರುತ್ತೆ. ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ.
ನೀನು ಕಾಲು ಗುಣನೇ ಸರಿ ಇಲ್ಲ, ನೀವು ಯಾರೂ ಸರಿ ಇಲ್ಲ, ಈ ಮನೇಲಿ ನಾನು ದುಡ್ಡು ಕೇಳಿದರೂ ತಪ್ಪು, ಕಾಫಿ ಕೇಳಿದರೂ ತಪ್ಪು, ಎಲ್ಲದೂ ತಪ್ಪು. ನಿನಗೆ ಆ ಮಗುಗೆ ಪೌಡ್ರ್ ಹಚ್ಚು, ಡೈಪರ್ ಚೇಂಜ್ ಮಾಡು, ಇದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನೀನು ನನ್ನ ಜೀವನಕ್ಕೆ ಬಂದಮೇಲೆ ಎಲ್ಲ ನನ್ನ ಜೀವನ ಹಾಳಾಗೋಯ್ತು. ನಾನು ಈ 5 ಡಿಗ್ರಿ ಮನೋಜನ್ನು, ಹಾಗೆ 5 ಅಡಿ ಮನೋಜನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ, ನಿಮಗೆ ನಾನೇನು ಅಂತ ತೋರಿಸ್ತೀನಿ ಅಂತ ರೋಹಿಣಿನ ತಳ್ಳಿ ಮನೋಜ್ ಹೋಗಿಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.